ಸ್ನೇಹಿತರೆ, ನಾವಿವತ್ತು ನೋಡ್ತಿರೋ ಮೂವಿ ಹೇಗಿದೆ ಅಂದ್ರೆ, ಒಬ್ಬ ಯುವತಿ ಸುಂದರವಾದ ಶ್ರೀಮಂತ ರಾಜಕುಮಾರನ ಮದ್ವೆ ಆಗಿ ಒಂದು ಸುಂದರವಾದ ಜೀವನನ ನಡೆಸಬೇಕು ಅಂತ ಇರ್ತಾಳೆ. ಆದ್ರೆ ಆ ಯುವತಿ ಮದ್ವೆ ಆದ ಕ್ಷಣದಲ್ಲೇ ಅವಳನ್ನ ಆ ಸುಂದರ ರಾಜಕುಮಾರನ ತಂದೆ ತಾಯಿಗಳು ಬೆಂಕಿಯನ್ನ ಉಸಿರಾಡುವಂತ ಒಂದು ಡ್ರ್ಯಾಗನ್ ಇರುವಂತ ಗುಹೆ ಒಳಗಡೆ ಬಿಟ್ಬಿಡ್ತಾರೆ. ಅದರಿಂದ ಆ ಯುವತಿ ಡ್ರ್ಯಾಗನ್ ಇಂದ ತಪ್ಪಿಸ್ಕೊಂಡು ಹೇಗೆ ಆ ಗುಹೆಯಿಂದ ಹೊರಗಡೆ ಬರ್ತಾಳೆ, ಮತ್ತೆ ಆ ರಾಜಕುಮಾರನ ತಂದೆ ತಾಯಿಗಳು ಆ ಯುವತಿನ ಯಾಕಾಗ್ ಮಾಡಿದ್ರು ಅನ್ನೋದೇ ಈ ಮೂವಿನಲ್ಲಿರುವಂತ ಸ್ಟೋರಿ. ನಾವಿವಾಗ ನೋಡ್ತಿರುವ ಮೂವಿ ನೇಮು ಡ್ಯಾಮ್ಸೆಲ್ ಅಂತ. ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಪ್ರಾರಂಭದಲ್ಲಿ ಗ್ರಾಫ್ ಸೈಲರ್ ಎಂಬ ರಾಜ ಅವನ ಸೈನಿಕರ ಜೊತೆ ಅವನ ಪ್ರಾಂತ್ಯದಲ್ಲಿರುವಂತ ಒಂದು ದೈತ್ಯಕಾರದ ಡ್ರ್ಯಾಗನ್ ಅನ್ನ ಸಾಯಿಸಬೇಕು ಅಂತ ಆ ಡ್ರ್ಯಾಗನ್ ವಾಸವಾಗಿರುವಂತ ಗುಹೆ ಹತ್ರ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಆ ಡ್ರ್ಯಾಗನ್ ಅಲ್ಲಿರುವಂತ ಜನಗಳಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರುತ್ತೆ. ಅದರಿಂದ ಆ ಡ್ರ್ಯಾಗನ್ ಅನ್ನ ಸಾಯಿಸ್ಬಿಡೋಣ ಅಂತ ಗ್ರಾಫ್ ಸೈಲರ್ ರಾಜ ಡಿಸೈಡ್ ಮಾಡಿ ಅವನ ಸೈನಿಕರ ಜೊತೆ ಆ ಡ್ರ್ಯಾಗನ್ ವಾಸ ಮಾಡುವಂತ ಗುಹೆ ಒಳಗಡೆ ಅವನು ಬಂದಾಗ ಡ್ರ್ಯಾಗನ್ ಅಲ್ಲಿಗೆ ಬಂದು ಅವನ ಸೈನಿಕರ ಮೇಲೆ ಬೆಂಕಿನ ಉಗುಳುತ್ತೆ. ಅದರಿಂದ ಸ್ವಲ್ಪ ಸೈನಿಕರು ಆ ಬೆಂಕಿಯಿಂದ ಸುಟ್ಟು ಸತ್ತೋಗ್ತಾರೆ. ಹಾಗೆ ಇನ್ನುಳಿದ ಸೈನಿಕರನ್ನೆಲ್ಲ ಆ ಡ್ರ್ಯಾಗನ್ ಬರೀ ಅದರ ಬಾಲದಿಂದ ಸಾಯಿಸಿ ಅದು ಗ್ರಾಫ್ ಸೈಲರ್ ರಾಜನ ಮುಂದೆ ಬಂದು ನಿಲ್ಲುತ್ತೆ. ಅವಾಗ ಗ್ರಾಫ್ ಸೈಲರ್ಗೆ ಏನು ಮಾಡಕ್ಕಾಗದೆ ಆ ಡ್ರ್ಯಾಗನ್ಗೆ ಶರಣಾಗ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ಟಾಗಿ ಮೂವಿ ಸ್ವಲ್ಪ ವರ್ಷಗಳ ಮುಂದಕ್ಕೆ ಬರುತ್ತೆ. ಅವಾಗ ಪ್ರಿನ್ಸೆಸ್ ಎಲೋರಿನ ತೋರಿಸ್ತಾರೆ. ಅವಳು ಅವಳ ತಂಗಿ ಫ್ಲೋರಿಯಾ ಜೊತೆ ಅವಳ ಮನೆಗೆ ಸ್ವಲ್ಪ ಸೌದೆಗಳನ್ನ ಸಂಗ್ರಹಣೆ ಮಾಡ್ತಾ ಇರ್ತಾಳೆ. ಅವಾಗ ಅಲ್ಲಿ ಒಂದು ರಾಜ ಮನೆತನದ ರಥ ಅವರ ಹಳ್ಳಿ ಕಡೆ ಹೋಗ್ತಾ ಇರೋದನ್ನ ಅವರು ನೋಡ್ತಾರೆ. ಅದರಿಂದ ಎಲೋರಿ ಈ ಸಮಯದಲ್ಲಿ ನಮ್ಮ ಹಳ್ಳಿ ಒಳಗಡೆ ಯಾರು ಹೋಗ್ತಿರ್ಬೋದು ಅಂತ ಅಲ್ಲಿದ್ದ ಸ್ವಲ್ಪ ಸೌದೆಗಳನ್ನ ತಗೊಂಡು ಅವಳ ತಂಗಿನ ಕರ್ಕೊಂಡು ಹಳ್ಳಿ ಒಳಗಡೆ ಬರ್ತಾಳೆ. ಅವರ ಹಳ್ಳಿನಲ್ಲಿ ಸರಿಯಾಗಿ ಮಳೆ ಬೆಳೆ ಆಗದೆ ಇದ್ದ ಕಾರಣ ಅಲ್ಲಿನ ಜನಗಳು ತುಂಬಾ ಹಸಿವಿನಿಂದ ಊಟಕ್ಕೋಸ್ಕರ ಒಡೆದಾಡ್ತಾ ಇರ್ತಾರೆ. ಅಷ್ಟೊಂದು ಸಮಸ್ಯೆಗಳು ಆ ಹಳ್ಳಿನಲ್ಲಿ ಇರ್ತವೆ. ಎಲೋರಿ ಮತ್ತೆ ಫ್ಲೋರಿಯಾ ತಂದಿದ್ದ ಸೌದೆಗಳನ್ನ ಒಂದ್ ಕಡೆ ಕೊಟ್ಟು ಅವರ ತಂದೆ ಹತ್ರ ಬರ್ತಾರೆ. ಅಲ್ಲಿ ಒಬ್ಳು ಲೇಡಿ ಎಲೋರಿಯಾ ತಂದೆ ಲಾರ್ಡ್ ಬಾಯ್ಫುಡ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಎಲೋರಿಯಾ ಅಲ್ಲಿಗೆ ಹೋದಾಗ ಆ ಲೇಡಿ ಅವಳನ್ನ ನೋಡಿ ಇವಳೇನ ಎಲೋರಿಯಾ ಅಂತ ಕೇಳಿ ಇವಳು ನಮ್ಗೆ ಓಕೆ ಇದ್ದಾಳೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ಎಲೋರಿ ಮತ್ತೆ ಅವಳ ತಂಗಿ ಫ್ಲೋರಿಯಾಗೆ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದ ಎಲೋರಿಯಾ ಅವಳ ತಂದೆ ಹತ್ರ ಇಲ್ಲಿ ಏನ್ ನಡೀತಾ ಇದೆ, ಆ ಲೇಡಿ ಯಾರು ಪಿತಾಜಿ ಅಂತ ಕೇಳ್ತಾಳೆ. ಅವಾಗ ಲಾರ್ಡ್ ಬಾಯ್ಫುಡ್ ಆ ಲೇಡಿ ಕೊಟ್ಟಿದ್ದ ಪತ್ರನ ಓದಿ ತುಂಬಾ ಖುಷಿಯಿಂದ ಎಲೋರಿ ಹತ್ರ ಆ ಲೇಡಿ ನಿನ್ನ ಮದ್ವೆಗೆ ಒಂದು ಶ್ರೀಮಂತ ಕುಟುಂಬದ ಸಂಬಂಧನ ತಂದಿದ್ದಾರೆ. ನೀನು ಈ ಮದ್ವೆ ಏನಾದ್ರೂ ಆದ್ರೆ ನಿನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳಬಹುದು ಮಗು ಅಂತ ಹೇಳ್ತಾನೆ. ಅದಕ್ಕೆ ಎಲೋರಿಯಾ ಮದ್ವೆ ಆಗೋದಕ್ಕೆ ಪ್ರೀತಿ ಇರಬೇಕು ಪಿತಾಜಿ, ಶ್ರೀಮಂತಿಕೆ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲಾರ್ಡ್ ಬಾಯ್ಫುಡ್ ನೋಡು ಮಗು, ನಮ್ಗೆ ಇವಾಗ ಈ ಮದ್ವೆ ತುಂಬಾ ಅವಶ್ಯಕತೆ ಇದೆ. ನಿನಗೆ ಗೊತ್ತು ನಮ್ಮಲ್ಲಿರುವ ಎಲ್ಲಾ ಖಜಾನೆಗಳು ಖಾಲಿಯಾಗಿದ್ದಾವೆ. ಇಲ್ಲಿ ಸರಿಯಾಗಿ ಮಳೆ ಬೆಳೆ ಇಲ್ಲದೆ ನಮ್ಮ ಜನಗಳೆಲ್ಲ ಊಟ ಇಲ್ಲದೆ ಉಪವಾಸ ಬಿದ್ದು ಸಾಯ್ತಾ ಇದ್ದಾರೆ. ಅದರಿಂದ ಈ ಮದ್ವೆ ನಮ್ಮೆಲ್ಲರಿಗೂ ತುಂಬಾನೇ ಅವಶ್ಯಕತೆ ಇದೆ ಅಂತ ಹೇಳಿ ಎಲೋರಿನ ಈ ಮದ್ವೆಗೆ ಒಪ್ಪಿಸ್ತಾನೆ. ನೆಕ್ಸ್ಟ್ ಡೇ ಲಾರ್ಡ್ ಬಾಯ್ಫುಡ್ ಮತ್ತೆ ಅವನ ಫ್ಯಾಮಿಲಿ ಎಲ್ಲ ಮದ್ವೆಗೆ ಅಂತ ಒಂದು ಬೋಟ್ ನಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಫ್ಲೋರಿಯಾ ಎಲೋರಿಗೆ ನಿನ್ಗೆ ಕಿಂಗ್ ರೋಡ್ವಿಕ್ ಫ್ಯಾಮಿಲಿಗೆ ಮದ್ವೆ ಆಗ್ತಿರೋದು ಇಷ್ಟ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಎಲೋರಿಯಾ ಅವರೆಲ್ಲ ನನಗೆ ಅಪರಿಚಿತರು, ಅವರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಅಷ್ಟೇ ಅಲ್ಲ ಅಲ್ಲಿನ ರಾಜಕುಮಾರನ ಹೆಸರನ್ನ ನಾನು ಯಾವತ್ತೂ ಕೇಳೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅವರ ಮಲತಾಯಿ ಲ್ಯಾಡಿ ಬಾಯ್ಫುಡ್ ಬಂದು ಈ ಚಳಿಯಲ್ಲಿ ಅಷ್ಟೊಂದು ತುದಿಗೋಗಿ ನಿಂತಿದ್ದೀರಲ್ಲ, ಸ್ವಲ್ಪನೂ ನಿಮ್ಗಳಿಗೆ ಕಾಳಜಿ ಇಲ್ಲ ಅಂತ ಅವ್ರಗಳಿಗೆ ಶಾಲನ ಓದಿಸ್ತಾಳೆ. ನಂತರ ಅವ್ರುಗಳು ಹೋಗ್ತಿದ್ದ ಬೋಟು ಫಾಗ್ ಒಳಗಡೆ ಹೋಗುತ್ತೆ. ಅವಾಗ ಅವ್ರಗಳಿಗೆ ಒಂದು ಡ್ರ್ಯಾಗನ್ ತರ ಇರುವಂತ ಮೂರ್ತಿ ಅವರ ಮುಂದೆ ಬರುತ್ತೆ. ಅದನ್ನ ನೋಡಿ ಅವ್ರಗಳೆಲ್ಲ ತುಂಬಾನೇ ಭಯ ಪಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ತುಂಬಾ ಸುಂದರವಾದ ಪರಿಸರ ಅವ್ರಗಳಿಗೆ ಕಾಣುತ್ತೆ. ನಂತರ ಅವರು ರಥದಲ್ಲಿ ಊರೊಳಗಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಳ್ಳೆ ಮಳೆ ಆದ್ರಿಂದ ಅಲ್ಲಿನ ಜನ ತುಂಬಾ ಚೆನ್ನಾಗಿ ಬೆಳೆಗಳನ್ನ ಬೆಳೆದಿರ್ತಾರೆ. ಅದನ್ನೆಲ್ಲ ನೋಡಿದ ಲಾರ್ಡ್ ಬಾಯ್ಫುಡ್ ಇದು ನಿಜವಾಗ್ಲೂ ಸ್ವರ್ಗದ ತರ ಇದೆ ಅಂತ ಹೇಳ್ತಾಳೆ. ಇನ್ನ ಅಲ್ಲಿನ ಅರಮನೆ ಕೂಡ ನಿಜವಾಗ್ಲೂ ಸ್ವರ್ಗದ ತರನೇ ಇರುತ್ತೆ. ಅದನ್ನೆಲ್ಲ ನೋಡಿ ಅವ್ರುಗಳು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅವ್ರಗಳೆಲ್ಲ ಅರಮನೆ ಹತ್ರ ಬಂದಾಗ ಆ ರಾಜ್ಯದ ಸೈನಿಕ ಚಾಂಬೆರ್ಲಿನ್ ಅವ್ರ ಹತ್ರ ಬಂದು ಅವರಿಗೆ ಸ್ವಾಗತ ಮಾಡಿ ಅವರನ್ನು ವಿಶ್ರಾಂತಿ ಗೃಹಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ವಿಶ್ರಾಂತಿ ಗೃಹನು ಕೂಡ ತುಂಬಾನೇ ಸುಂದರವಾಗಿರುತ್ತೆ. ನಂತರ ಅವರೆಲ್ಲ ಎಲೋರಿನ ರೂಮ್ ಒಳಗಡೆ ರೆಸ್ಟ್ ಮಾಡೋದಕ್ಕೆ ಅಂತ ಬಿಟ್ಟು ಅವಳ ತಂದೆ ತಾಯಿ ಫ್ಲೋರಿಯನ ಕರ್ಕೊಂಡು ಅಲ್ಲಿಂದ ಬೇರೆ ರೂಮ್ಗೆ ಹೋಗ್ತಾರೆ. ಅವಾಗ ಎಲೋರಿ ಆ ಅರಮನೆ ಸುತ್ತ ಇದ್ದ ಪರಿಸರನ ನೋಡ್ತಾ ಇರ್ಬೇಕಾದ್ರೆ ಅವಳ ನಿಂತಿದ್ದ ಪಕ್ಕದಲ್ಲೇ ಒಬ್ಳು ಲೇಡಿ ನಿಂತಿರ್ತಾಳೆ. ಅವಳ ಹೆಸರು ಪ್ರಿನ್ಸೆಸ್ ವಿಕ್ಟೋರಿಯಾ ಅಂತ. ಅವಳು ಎಲೋರಿನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವಳ ಸೇವಕಿ ಬಂದು ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆ ದಿನ ರಾತ್ರಿ ಎಲೋರಿಯಾಗೆ ನಿದ್ರೆ ಬರ್ತಾ ಇರೋದಿಲ್ಲ. ಅದರಿಂದ ಅವಳು ಆ ರೂಮ್ ಇಂದ ಹೊರಗಡೆ ಬಂದು ಬೆಳಿಗ್ಗೆ ಇದ್ದ ಪ್ರಿನ್ಸೆಸ್ ವಿಕ್ಟೋರಿಯಾ ರೂಮ್ ಕಡೆ ನೋಡ್ತಾ ಇರ್ಬೇಕಾದ್ರೆ ಅವಳ ಮುಂದೆ ಇದ್ದ ಒಂದು ಪರ್ವತದಲ್ಲಿ ಬೆಂಕಿ ಉರಿತಾ ಇರೋದು ಅವಳಿಗೆ ಕಾಣುತ್ತೆ. ಅದೇನಿರ್ಬೋದು ಅಂತ ಎಲೋರಿಯಾ ತುಂಬಾ ಕುತೂಹಲದಿಂದ ನೋಡ್ತಾ ಇರ್ಬೇಕಾದ್ರೆ ಅವಳ ತಂಗಿ ಫ್ಲೋರಿಯಾ ಅಲ್ಲಿಗೆ ಬಂದು ನನ್ಗೆ ನಿದ್ರೆ ಬರ್ತಿಲ್ಲ ಅಂತ ಹೇಳ್ತಾಳೆ. ಅದರಿಂದ ಅವರಿಬ್ರು ಆ ರಾತ್ರಿ ಅಲ್ಲೇ ಮಲಗ್ತಾರೆ. ನೆಕ್ಸ್ಟ್ ಡೇ ಲಾರ್ಡ್ ಬಾಯ್ಫುಡ್ ಎಲೋರಿನ ಕಿಂಗ್ ರೋಡ್ವಿಕ್ ಫ್ಯಾಮಿಲಿ ಮುಂದೆ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತಾನೆ. ಅವಾಗ ಕ್ವೀನ್ ಇಸ್ಬೆಲ್ ಎಲೋರಿನ ಮಾತಾಡ್ಸಿ ಇದು ನಿನ್ನ ಅರಮನೆ ಅಂತ ತಿಳ್ಕೊ ಮಗು ಅಂತ ಹೇಳ್ತಾಳೆ. ಹಾಗೆ ಅವಳ ಮಗ ಪ್ರಿನ್ಸ್ ಹೆನ್ರಿನ ಅವಳಿಗೆ ಪರಿಚಯ ಮಾಡ್ಕೊಡ್ತಾಳೆ. ಅವಾಗ ಪ್ರಿನ್ಸ್ ಹೆನ್ರಿ ಎಲೋರಿಯಾ ಜೊತೆ ಮಾತಾಡೋದಕ್ಕೆ ಅಂತ ಅರಮನೆಯ ಗಾರ್ಡನ್ ಗೆ ಕರ್ಕೊಂಡು ಬಂದು ನಿನ್ಗೆ ನನ್ನ ಹತ್ರ ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಎಲೋರಿಯಾ ನೀವು ನನ್ನ ಬಗ್ಗೆ ಏನನ್ನು ತಿಳ್ಕೊಳ್ದೆ ಹೇಗೆ ಈ ಮದ್ವೆಗೆ ಒಪ್ಕೊಂಡ್ರಿ ಅಂತ ಕೇಳ್ತಾಳೆ. ಅವಾಗ ಪ್ರಿನ್ಸ್ ಹೆನ್ರಿ ನನ್ಗೆ ನನ್ನ ತಂದೆ ತಾಯಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತ ಹೇಳ್ತಾನೆ.
ನಂತರ ಎಲೋರಿ ನನಗೆ ಕುದುರೆ ಸವಾರಿ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾಳೆ. ಅದರಿಂದ ಅವಳನ್ನ ಪ್ರಿನ್ಸ್ ಹೆನ್ರಿ ಕುದುರೆ ಸವಾರಿಗೆ ಅಂತ ಕರ್ಕೊಂಡು ಹೋಗ್ತಾನೆ. ಅವ್ರುಗಳು ಹಾಗೆ ಕುದುರೆ ಸವಾರಿ ಹೋಗ್ತಿರ್ಬೇಕಾದ್ರೆ ಎಲೋರಿಯ ಆ ಊರಿನ ಪರಿಸರನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಕ್ವೀನ್ ಇಸ್ಬೆಲ್ ಲಾರ್ಡ್ ಬಾಯ್ಫುಡ್ ಹತ್ರ ಏನೋ ವಿಚಾರನ ಮಾತಾಡ್ಕೊಂಡು ಹೋಗ್ತಾಳೆ. ಅವಾಗ ಲಾರ್ಡ್ ಬಾಯ್ಫುಡ್ ತುಂಬಾನೇ ಬೇಜಾರ್ದಲ್ಲಿರ್ತಾನೆ. ಅದರಿಂದ ಲ್ಯಾಡಿ ಬಾಯ್ಫುಡ್ ಅವನ ಹತ್ರ ಬಂದು ಕ್ವೀನ್ ಇಸ್ಬೆಲ್ ನಿಮ್ಮ ಹತ್ರ ಏನ್ ಮಾತಾಡಿದ್ರು, ಈ ಮದ್ವೆ ಏನಾದ್ರೂ ನಡೆಯೋದಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಲಾರ್ಡ್ ಬಾಯ್ಫುಡ್ ಏನು ತೊಂದರೆ ಇಲ್ಲ, ಈ ಮದ್ವೆ ನಡೆಯುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವನು ತುಂಬಾ ಬೇಜಾರ್ದಲ್ಲಿರ್ತಾನೆ. ಅವಾಗ ಲ್ಯಾಡಿ ಬಾಯ್ಫುಡ್ ಗೆ ಸ್ವಲ್ಪ ಡೌಟ್ ಬರುತ್ತೆ. ಅದರಿಂದ ಅವಳು ಕ್ವೀನ್ ಇಸ್ಬೆಲ್ ಹತ್ರ ಬಂದು ನಾನ್ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೋಬಹುದಾ, ಯಾಕಂದ್ರೆ ಇನ್ನ ಕೆಲವೇ ಸಮಯದಲ್ಲಿ ನಾವಿಬ್ರು ಸಂಬಂಧಿಕರಾಗ್ತಾ ಇದೀವಿ ಅಂತ ಹೇಳ್ತಾಳೆ. ಅದಕ್ಕೆ ಕ್ವೀನ್ ಇಸ್ಬೆಲ್ ನಿಮ್ಮ ತಂದೆ ಹಗ್ಗನ ತಯಾರು ಮಾಡ್ತಿದ್ರು ಅಲ್ವಾ, ನೀವು ಎಲ್ಲಿಂದ ಬಂದ್ರಿ ಅನ್ನೋದನ್ನ ಮರಿಬೇಡಿ ಅಂತ ಅವಳಿಗೆ ಸಖತ್ ಅವಮಾನ ಮಾಡಿ ಅಲ್ಲಿಂದ ಹೋಗ್ತಾಳೆ. ಅವಾಗ ಲ್ಯಾಡಿ ಬಾಯ್ಫುಡ್ ಎಲೋರಿ ಹತ್ರ ಬಂದು ಈ ಮದ್ವೆ ಯಾಕೋ ಸರಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಮಗು ಅಂತ ಹೇಳ್ತಾಳೆ. ಅದಕ್ಕೆ ಎಲೋರಿಯಾ ನನ್ಗೆ ನೀವು ಏನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅವಾಗ ಲ್ಯಾಡಿ ಇಲ್ಲಿರುವ ಜನರನ್ನ ನಾವು ನಂಬೋದು ತುಂಬಾನೇ ಕಷ್ಟ, ಈ ಮದ್ವೆ ಹಿಂದೆ ಏನು ವಿಷಯ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಲಾರ್ಡ್ ಬಾಯ್ಫುಡ್ ಬಂದು ನಾಳೆ ತುಂಬಾನೇ ಒಳ್ಳೆ ದಿನ, ಮಕ್ಕಳನ್ನ ಆರಾಮಾಗಿರೋದಕ್ಕೆ ಬಿಡು ಲ್ಯಾಡಿ ಅಂತ ಹೇಳ್ತಾನೆ. ಅವಾಗ ಲ್ಯಾಡಿ ಎಲೋರಿಯಾಗೆ ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಎಲೋರಿಯನ ಅಲ್ಲಿನ ಸೇವಕರು ರೆಡಿ ಮಾಡ್ತಾರೆ. ಅವಾಗ ಅವಳ ಬಟ್ಟೆ ಜೊತೆ ಒಂದು ಕತ್ತಿನ ಇಟ್ಟು ಒಂದು ಕೀಗೊಂಡ್ ತರ ಇರುವಂತ ವಸ್ತುನ ಅವಳ ಸೊಂಟಕ್ಕೆ ಸಿಗಿಸ್ತಾರೆ. ನಂತರ ಎಲೋರಿಯಾ ಮತ್ತೆ ಪ್ರಿನ್ಸ್ ಹೆನ್ರಿ ಇಬ್ರಿಗೂ ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ಹೆನ್ರಿ ಎಲೋರಿಯನ ಪ್ರಾಚೀನ ಕಾಲದ ಪೂರ್ವಜರ ಆಚರಣೆಗಳನ್ನ ಆಚರಿಸೋದಕ್ಕೆ ಅಂತ ಒಂದು ಪರ್ವತದ ಕಡೆ ಕರ್ಕೊಂಡು ಹೋಗ್ತಾನೆ. ಆ ಪರ್ವತದ ಮೇಲಿರುವ ಜನ ತುಂಬಾನೇ ವಿಚಿತ್ರವಾಗಿರ್ತಾರೆ. ಅಲ್ಲಿ ಎಲೋರಿಯಾ ಮದ್ವೆಗೆ ಈ ಸಂಬಂಧನ ತೋರಿಸಿದ ಲೇಡಿ ಕೂಡ ಇರ್ತಾಳೆ. ಆ ಲೇಡಿ ಎಲೋರಿಯಾಗೆ ಒಂದು ಚಿನ್ನದ ನಾಣ್ಯನ ಕೊಟ್ಟು ಅವರ ಪೂರ್ವಜರ ಕಥೆನ ಹೇಳ್ಕೊಂಡು ಅವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ನಂತರ ಆ ಲೇಡಿ ಒಂದು ಕತ್ತಿಯಿಂದ ಹೆನ್ರಿ ಮತ್ತೆ ಎಲೋರಿಯಾ ಕೈ ಹಸ್ತನ ಸ್ವಲ್ಪ ಕಟ್ ಮಾಡಿ ಅವರಿಬ್ರಿಗೂ ಕೈಯನ್ನ ಒಟ್ಟಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ನಂತರ ಎಲೋರಿಯಾಗೆ ಕೊಟ್ಟಿದ್ದ ಚಿನ್ನದ ನಾಣ್ಯನ ಅಲ್ಲೇ ಪಕ್ಕದಲ್ಲಿ ಪಾಳ್ ಬಿದ್ದ ಗುಹೆ ಒಳಗಡೆ ಎಸಿ ಅಂತ ಹೇಳ್ತಾಳೆ. ಎಲೋರಿಯಾ ಇದೆಲ್ಲ ಇಲ್ಲಿನ ಪದ್ಧತಿ ಇರಬಹುದು ಅಂತ ಆ ಲೇಡಿ ಹೇಳ್ದಾಗೆ ಮಾಡ್ತಾಳೆ. ನಂತರ ಪ್ರಿನ್ಸ್ ಹೆನ್ರಿ ಎಲೋರಿಯನ್ನ ಮೇಲೆ ಕೆತ್ಕೊಂಡು ಎಲೋರಿಯಾಗೆ ನನ್ನನ್ನ ನಂಬಿ ನಿನ್ನ ಕಣ್ಗಳನ್ನ ಮುಚ್ಕೋ ಅಂತ ಹೇಳ್ತಾನೆ. ಅವಾಗ ಎಲೋರಿಯಾ ಹೆನ್ರಿನ ನಂಬಿ ಅವಳ ಕಣ್ಗಳನ್ನ ಮುಚ್ಕೋತಾಳೆ. ಆ ಸಮಯದಲ್ಲಿ ಹೆನ್ರಿ ಎಲೋರಿಯಾಗೆ ನನ್ನನ್ನ ಕ್ಷಮಿಸು ಅಂತ ಹೇಳಿ ಅವಳನ್ನ ಪಕ್ಕದಲ್ಲಿ ಪಾಳ್ ಬಿದ್ದ ಗುಹೆ ಒಳಗಡೆ ಎಸಿತಾನೆ. ಅದರಿಂದ ಎಲೋರಿಯಾ ಆ ಗುಹೆ ಒಳಗಡೆ ಬಂದು ಬೀಳ್ತಾಳೆ. ಆ ಗುಹೆ ತುಂಬಾನೇ ಭಯಂಕರವಾಗಿರುತ್ತೆ. ಅವಾಗ ಎಲೋರಿಯಾ ತಲೆಗೆ ತುಂಬಾನೇ ಇಂಜುರಿ ಆಗಿರುತ್ತೆ. ಎಲೋರಿಯಾ ಅಲ್ಲಿಂದ ಮೇಲೆದ್ದು ಯಾರಾದ್ರೂ ಇದೀರಾ ನನ್ನನ್ನ ಕಾಪಾಡಿ ಅಂತ ತುಂಬಾ ಜೋರಾಗಿ ಕೂಗ್ತಾ ಇರ್ತಾಳೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ ನಾನು ಮೋಸ ಹೋದೆ ಅಂತ. ನಂತರ ಅವಳು ಅಲ್ಲಿಂದ ಮೇಲ್ಗಡೆ ಬರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ. ಆದ್ರೆ ಅವಳ ಕೈಲೇ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅವಳ ಪಕ್ಕದಲ್ಲಿದ್ದ ಒಂದು ಗುಹೆ ಒಳಗಡೆ ಬೆಂಕಿ ಬರ್ತಾ ಇರುತ್ತೆ. ಅದರಿಂದ ಎಲೋರಿಯಾ ಅದು ಏನಿರಬಹುದು ಅಂತ ನೋಡೋದಕ್ಕೆ ಅಂತ ಮುಂದೆ ಹೋದಾಗ ಒಂದು ಪಕ್ಷಿಗೆ ಬೆಂಕಿ ಹತ್ಕೊಂಡು ತುಂಬಾನೇ ಒದ್ದಾಡ್ತಾ ಇರುತ್ತೆ. ಅದರಿಂದ ಎಲೋರಿಯಾ ಆ ಪಕ್ಷಿನ ಮಣ್ಣಿನಿಂದ ಮುಚ್ಚಿ ಬೆಂಕಿನ ಹೋಗಿಸ್ತಾಳೆ. ಆದ್ರೆ ಅಷ್ಟರೊಳಗಡೆ ಆ ಪಕ್ಷಿ ಸತ್ತಿರುತ್ತೆ. ಇದೆಲ್ಲ ಹೇಗಾಯ್ತು ಅಂತ ಅವಳು ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇರ್ಬೇಕಾದ್ರೆ ಒಂದ್ ಕಡೆಯಿಂದ ತುಂಬಾ ಪಕ್ಷಿಗಳಿಗೆ ಬೆಂಕಿ ಹತ್ಕೊಂಡು ಅವುಗಳು ಹಾರಾಡ್ಕೊಂಡು ಬಂದು ಎಲೋರಿಯಾ ಇದ್ದ ಜಾಗದಲ್ಲಿ ಬಂದು ಬಿದ್ದು ಸತ್ತೋಗ್ತವೆ. ಅದರಿಂದ ಎಲೋರಿಯಾ ತುಂಬಾನೇ ಎದುರುಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಅವಳ ಹಿಂದೆ ಒಂದು ಪ್ರಾಣಿ ಉಸಿರಾಡ್ತಿರುವಂತ ಶಬ್ದ ಕೇಳುತ್ತೆ. ಅದರಿಂದ ಎಲೋರಿಯಾ ಅಲ್ಲಿಂದ ಓಡೋಗಿ ಒಂದ್ ಕಡೆ ಬಚ್ಚಿಟ್ಕೋತಾಳೆ. ಅವಾಗ ಆ ದೈತ್ಯ ಪ್ರಾಣಿ ನಿನ್ನ ಹೆಸರೇನು ಅಂತ ಕೇಳುತ್ತೆ. ಅದಕ್ಕೆ ಅವಳು ನನ್ನ ಹೆಸರು ಎಲೋರಿಯಾ ಅಂತ ಹೇಳ್ತಾಳೆ. ಅವಾಗ ಡ್ರಾಗನ್ ನಿನ್ನ ಹೆಸರು ತುಂಬಾನೇ ಚೆನ್ನಾಗಿದೆ, ಆದ್ರೆ ನಿನ್ನ ಪೂರ್ವಜರು ಮಾಡಿದ ಪಾಪಕ್ಕೆ ಇವಾಗ ನೀನು ಬಲಿಯಾಗ್ತಾ ಇದೀಯಾ, ಆದ್ರಿಂದ ನೀನು ಇಲ್ಲಿಂದ ಓಡು ಅಂತ ಹೇಳುತ್ತೆ. ಅವಾಗ ಎಲೋರಿಯಾ ಅಲ್ಲಿಂದ ಓಡೋಗ್ತಾ ಇರ್ಬೇಕಾದ್ರೆ ಆ ಡ್ರಾಗನ್ ಅವಳ ಕಡೆ ಬೆಂಕಿನ ಉಗುಳುತ್ತೆ. ಅದರಿಂದ ಅವಳು ತಪ್ಪಿಸ್ಕೊಂಡು ಗುಹೆ ಒಳಗಡೆ ಓಡೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಅವಳು ಅರಮನೆಯಲ್ಲಿ ನೋಡಿದ ಪ್ರಿನ್ಸೆಸ್ ವಿಕ್ಟೋರಿಯಾ ಅಲ್ಲಿ ಸತ್ಬಿದ್ದಿರ್ತಾಳೆ. ಅವಳನ್ನ ನೋಡಿ ಎಲೋರಿಯಾ ತುಂಬಾನೇ ಎದುರುಕೊಂಡು ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳ ಕಾಲಿಗೆ ಅವಳ ಸೊಂಟಕ್ಕೆ ಹಾಕಿದ ಪಟ್ಟಿ ಸಿಗಾಕೊಂಡು ಅವಳು ಮುಂದೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಆ ಡ್ರಾಗನ್ ಮತ್ತೆ ಎಲೋರಿಯಾ ಕಡೆ ಬೆಂಕಿ ಉಗುಳುತ್ತೆ. ಆ ಬೆಂಕಿ ಎಲೋರಿಯಾ ಹತ್ರ ಬರ್ತಾ ಇರ್ಬೇಕಾದ್ರೆ ಎಲೋರಿಯಾ ಅವಳ ಕಾಲಿಗೆ ಸಿಗಾಕೊಂಡಿದ್ದ ಪಟ್ಟಿನ ಬಿಡಿಸ್ಕೊಂಡು ಮುಂದೆ ಹೋಗ್ತಾಳೆ. ಆದ್ರೂ ಕೂಡ ಆ ಬೆಂಕಿಯಿಂದ ಎಲೋರಿಯಾ ಕಾಲು ಸ್ವಲ್ಪ ಸುಟ್ಟೋಗುತ್ತೆ. ಅವಾಗ ಆ ಡ್ರಾಗನ್ ನೀನು ತುಂಬಾನೇ ಚಾಲಾಕಿದ್ಯಾ, ನಿನ್ನನ್ನ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುತ್ತೆ. ಅವಾಗ ಎಲೋರಿಯಾ ಅವಳ ಹತ್ರ ಇದ್ದ ಕತ್ತಿಯಿಂದ ಅವಳ ಬಟ್ಟೆನ ಸ್ವಲ್ಪ ಕಟ್ ಮಾಡಿ ಅವಳ ಕಾಲಿಗೆ ಕಟ್ಕೋತಾಳೆ. ನಂತರ ಅವಳ ಸೊಂಟಲ್ಲಿದ್ದ ಕೀಗುಂಚೊಳಗಡೆ ಇದ್ದ ವಸ್ತುಗೆ ಅಲ್ಲೇ ಉರಿತಿದ್ದ ಬೆಂಕಿನ ಹಚ್ಚಿ ಅದರ ಬೆಳಕಿನ ಸಹಾಯದಿಂದ ಆ ಗುಹೆ ಒಳಗಡೆ ಅವಳು ಬರ್ತಾ ಇರ್ತಾಳೆ. ಹಾಗೆ ಎಲೋರಿಯಾ ಮುಂದೆ ಬರ್ತಾ ಇರ್ಬೇಕಾದ್ರೆ ಸ್ಲಿಪ್ ಆಗಿ ಒಂದ್ ಕಡೆ ಬಿದ್ದೋಗ್ತಾಳೆ. ಅವಾಗ ಕೀಗೊಂಚಲಿದ್ದ ಬೆಂಕಿ ಕೂಡ ಹಾರೋಗುತ್ತೆ. ಅದರಿಂದ ಎಲೋರಿಯಾ ಅಲ್ಲಿಂದ ಮೇಲೆದ್ದು ಸ್ವಲ್ಪ ಮುಂದೆ ಬಂದಾಗ ರೇಡಿಯಂ ತರ ಹೊಳಿತಾ ಇರುವಂತ ಐಸ್ ಕ್ಯೂಬ್ ಗಳು ಅವಳಿಗೆ ಕಾಣ್ತವೆ. ಅವುಗಳನ್ನ ನೋಡ್ಕೊಂಡು ಎಲೋರಿಯಾ ಹಾಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಅವಳ ಮುಂದೆ ದಾರಿ ಕಟ್ಟಾಗಿ ದೊಡ್ಡ ಪ್ರಪಾತ ಇರುತ್ತೆ. ಅದರಿಂದ ಎಲೋರಿಯಾ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಪ್ರಿನ್ಸ್ ಹೆನ್ರಿ ಹಾಕಿದ್ದ ರಿಂಗ್ ಅನ್ನ ತೆಗೆದು ಆ ಪ್ರಪಾತದೊಳಗಡೆ ಹಾಕ್ತಾಳೆ. ನಂತರ ಅಲ್ಲಿಂದ ಮೇಲೆದ್ದು ಸ್ವಲ್ಪ ಹಿಂದೆ ಬಂದು ಜೋರಾಗಿ ಓಡಿ ಆ ಪ್ರಪಾತದಿಂದ ಮುಂದಕ್ಕೆ ಜಂಪ್ ಮಾಡ್ತಾಳೆ. ಆದ್ರೆ ಅಲ್ಲಿ ಸ್ವಲ್ಪ ಸ್ಲಿಪ್ ಆಗಿ ಇನ್ನೇನು ಎಲೋರಿಯಾ ಪ್ರಪಾತದೊಳಗಡೆ ಬಿದ್ದೋಗ್ತಾಳೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಎಲೋರಿಯಾ ಹಾಕಿದ್ದ ಬಟ್ಟೆ ಒಂದ್ ಕಡೆ ಸಿಗಾಕೊಳ್ಳುತ್ತೆ. ಅವಾಗ ಅವಳ ಹತ್ರ ಇದ್ದ ಕತ್ತಿಯ ಸಹಾಯದಿಂದ ಅಲ್ಲಿಂದ ಮೇಲ್ಗಡೆ ಬರ್ತಾಳೆ. ಎಲೋರಿಯಾ ಅಲ್ಲಿಂದ ಮೇಲ್ಗಡೆ ಬಂದಾಗ ರೇಡಿಯಂ ತರ ಹೊಳಿತಿರುವಂತ ಒಂದು ವಿಚಿತ್ರವಾದ ಜೀವಿಗಳು ಅವಳಿಗೆ ಕಾಣ್ತವೆ. ಅದರಿಂದ ಎಲೋರಿಯಾ ಆ ಜೀವಿಗಳನ್ನ ತಗೊಂಡು ಅವುಗಳನ್ನ ಅವಳ ಬಟ್ಟೆ ಒಳಗಡೆ ಹಾಕೊಂಡು ಅದರ ಬೆಳಕಿನ ಸಹಾಯದಿಂದ ಮುಂದೆ ಬರ್ತಾ ಇರ್ಬೇಕಾದ್ರೆ ಒಂದ್ ಕಡೆ ನೀರ್ ಸಿಗುತ್ತೆ. ಎಲೋರಿಯಾಗೆ ತುಂಬಾನೇ ಬಾಯಾರಿಕೆ ಆಗಿದ್ರಿಂದ ಆ ನೀರನ್ನ ಕುಡಿತಾಳೆ. ಆದ್ರೆ ಆ ನೀರು ಚೆನ್ನಾಗಿ
ಚೆನ್ನಾಗಿರೋದಿಲ್ಲ. ಅದರಿಂದ ಎಲೋರಿಯಾ ಒಂದು ಪ್ಲಾನ್ ಮಾಡಿ ಆ ನೀರಿನೊಳಗಡೆ ಬಂದು ಮೇಲ್ಗಡೆ ಐಸ್ ಕ್ಯೂಬ್ ಇಂದ ಬೀಳ್ತಿದ್ದ ನೀರಿನ ಹನಿಗಳನ್ನ ಕುಡಿತಾ ಇರ್ಬೇಕಾದ್ರೆ ಡ್ರ್ಯಾಗನ್ ಮೇಲ್ಗಡೆ ಬಂದು ಅಲ್ಲಿಗೆ ಬೆಂಕಿನ ಉಗುಳುತ್ತೆ. ಅದರಿಂದ ಎಲೋರಿಯಾ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬರ್ತಿರ್ಬೇಕಾದ್ರೆ ಒಂದ್ ಕಡೆ ಬಿದ್ದೋಗ್ತಾಳೆ. ಅವಾಗ ಡ್ರ್ಯಾಗನ್ ಎಲೋರಿಯಾಗೆ ಎಲ್ಲಿಗೆ ಅಂತ ಓಡ್ತೀಯಾ, ಇಲ್ಲಿಗೆ ಬಂದವರೆಲ್ಲ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ದಾರೆ, ಆದ್ರೆ ಕೊನೆಗೆ ಅವರೆಲ್ಲ ನನಗೆ ಬಲಿಯಾಗಿದ್ದಾರೆ, ಹಾಗೆ ನೀನು ಕೂಡ ಒಂದಲ್ಲ ಒಂದು ದಿನ ನನ್ನ ಕೈಯಿಂದ ಸಾಯ್ತೀಯ ಅಂತ ಹೇಳಿ ಅಲ್ಲಿಂದ ಹೋಗುತ್ತೆ. ಅವಾಗ ಎಲೋರಿಯಾ ಅವಳಿದ್ದ ಜಾಗನ ನೋಡಿದಾಗ ಅಲ್ಲಿ ತುಂಬಾನೇ ಹೆಣ್ಮಕ್ಳುಗಳ ಬಟ್ಟೆ ಬಿದ್ದಿರ್ತವೆ. ಮತ್ತೆ ಅಲ್ಲಿದ್ದ ಬಂಡೆಗಳ ಮೇಲೆ ಅಲ್ಲಿಗೆ ಯಾರ್ಯಾರು ಬಂದಿದ್ರು ಅವ್ರಗಳ ಹೆಸರುಗಳನ್ನ ಕೆತ್ತಿರ್ತಾರೆ. ಅದನ್ನ ನೋಡಿದ ಎಲೋರಿಯಾಗೆ ತುಂಬಾನೇ ನೋವಾಗುತ್ತೆ. ನಂತರ ಅವಳು ಅವಳ ಕಾಲಿಗೆ ಕಟ್ಟಿದ್ದ ಬಟ್ಟೆನ ಬಿಚ್ಚಿ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಬಂದಿದ್ದ ಹೆಣ್ಮಕ್ಳುಗಳು ಪಟ್ಟ ನರಕ ಯಾತನೆ ಅವಳ ಕಣ್ ಮುಂದೆ ಹಾಗೆ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಎಲೋರಿಯಾಗೆ ಸಿಕ್ಕಿದ್ದ ಕೆಲವು ಜೀವಿಗಳು ಅವಳ ಕಾಲಲ್ಲಿ ಗಾಯ ಆಗಿದ್ದ ಜಾಗಕ್ಕೆ ಅಂಟ್ಕೊಂಡಿರ್ತವೆ. ಅದರಿಂದ ಎಲೋರಿಯಾ ಅವಳ ಕಾಲಲ್ಲಿದ್ದ ಆ ಜೀವಿಗಳನ್ನ ತೆಗ್ದಾಕ್ತಿರ್ಬೇಕಾದ್ರೆ ಅವಳ ಕಾಲಲ್ಲಾಗಿದ್ದ ಗಾಯ ಎಲ್ಲ ವಾಸಿಯಾಗಿರುತ್ತೆ. ಅದನ್ನ ನೋಡಿದ ಎಲೋರಿಯಾ ತುಂಬಾನೇ ಆಶ್ಚರ್ಯದಿಂದ ಒಂದು ಜೀವಿನ ಅವಳ ಕೈಯಲ್ಲಾಗಿದ್ದ ಗಾಯದ ಜಾಗಕ್ಕೆ ಬಿಡ್ತಾಳೆ. ಅವಾಗ ಆ ಗಾಯ ಹಾಗೆ ಮಾಯ ಆಗುತ್ತೆ. ನಂತರ ಎಲೋರಿಯಾ ಹಾಗೆ ಬಂಡೆ ಮೇಲಿದ್ದ ಚಿತ್ರಗಳನ್ನ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮೊದಲು ಬಂದಿದ್ದ ಹೆಣ್ಮಕ್ಳುಗಳು ಒಂದು ನಕ್ಷೆನ ಬರ್ದಿರ್ತಾರೆ. ಆ ನಕ್ಷೆನಲ್ಲಿ ಆ ಗುಹೆಯಿಂದ ಹೊರಗಡೆ ಹೇಗ್ ಹೋಗ್ಬೋದು ಅನ್ನೋದು ಬರ್ದಿರುತ್ತೆ. ಅದನ್ನ ನೋಡಿದ ಎಲೋರಿಯಾ ಆ ಜಾಗದಲ್ಲಿ ಅವಳ ಹೆಸರನ್ನ ಬರ್ದು ಆ ನಕ್ಷೆಯಲ್ಲಿದ್ದ ಹಾಗೇನೆ ಅವಳು ಅಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಎಲೋರಿಯಾ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಸೂರ್ಯನ ಬೆಳಕು ಬೀಳ್ತಿರೋದು ಅವಳಿಗೆ ಕಾಣುತ್ತೆ. ಅದರಿಂದ ಎಲೋರಿಯಾ ಆ ಜಾಗದಿಂದ ಹೊರಗಡೆ ಹೋಗ್ಬೋದು ಅಂತ ಆ ಜಾಗಕ್ಕೆ ಬಂದಾಗ ಅಲ್ಲಿ ತುಂಬಾನೇ ಚೂಪಾದ ಕ್ರಿಸ್ಟಲ್ ಸ್ಟೋನ್ ಗಳು ಇರ್ತವೆ. ಅದರಿಂದ ಎಲೋರಿಯಾ ಅವಳ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಂಡು ಅವಳ ಕೈಗೆ ಮತ್ತೆ ಕಾಲಿಗೆ ಕಟ್ಕೊಂಡು ಮೇಲ್ಗಡೆ ಹತ್ತೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ಕಿರೀಟ ಅವಳಿಗೆ ಸಿಗುತ್ತೆ. ಅದನ್ನ ತಗೊಂಡು ಅದರ ಸಹಾಯದಿಂದ ಎಲೋರಿಯಾ ಮೇಲ್ಗಡೆ ಹತ್ತಿ ಬರ್ತಿರ್ಬೇಕಾದ್ರೆ ಕೆಳಗಡೆ ಡ್ರ್ಯಾಗನ್ ಬಂದು ಎಲೋರಿಯಾನ ನೋಡ್ತಾ ಇರುತ್ತೆ. ಅಷ್ಟರಲ್ಲಿ ಎಲೋರಿಯಾ ಇಟ್ಕೊಂಡಿದ್ದ ಕ್ರಿಸ್ಟಲ್ ಸ್ಟೋನ್ ಕಟ್ಟಾಗಿ ಅವಳು ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಕೆಳಗಡೆ ಇದ್ದ ಡ್ರ್ಯಾಗನ್ ಎಲೋರಿಯಾ ಬಾಯಿ ಒಳಗಡೆ ಬೀಳ್ಲಿ ಅಂತ ಅದರ ಬಾಯನ್ನ ಓಪನ್ ಮಾಡುತ್ತೆ. ಅಷ್ಟರಲ್ಲಿ ಎಲೋರಿಯಾ ಅವಳ ಕೈಯಲ್ಲಿದ್ದ ಕಿರೀಟನ ಒಂದು ಕ್ರಿಸ್ಟಲ್ ಸ್ಟೋನ್ ಗೆ ಹಾಕಿ ಮತ್ತೆ ಅಲ್ಲಿಂದ ಮೇಲ್ಗಡೆ ಎತ್ತಿ ಬರ್ತಾಳೆ. ಅವಳು ಅಲ್ಲಿಂದ ಮೇಲ್ಗಡೆ ಬಂದಾಗ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಕಾಣುತ್ತೆ. ಅದರಿಂದ ಎಲೋರಿಯಾ ನನಗೆ ಹೊರಗಡೆ ಹೋಗೋದಕ್ಕೆ ದಾರಿ ಸಿಕ್ತು ಅಂತ ತುಂಬಾ ಖುಷಿಯಿಂದ ಮುಂದೆ ಬರ್ತಿರ್ಬೇಕಾದ್ರೆ ಆ ದಾರಿ ಅಲ್ಲೇ ಎಂಡ್ ಆಗಿರುತ್ತೆ. ಯಾಕಂದ್ರೆ ಅವಳಿದ್ದ ಜಾಗ ಒಂದು ದೊಡ್ಡ ಕಲ್ಲಿನ ಬಂಡೆ ಮೇಲಿರುತ್ತೆ. ಅದರಿಂದ ಎಲೋರಿಯಾಗೆ ತುಂಬಾನೇ ಬೇಜಾರಾಗಿ ಅವಳು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿದ್ದ ಬಂಡೆ ಕೆಳಗಡೆ ಯಾರೋ ಕುದುರೆಗಳಲ್ಲಿ ಹೋಗ್ತಾ ಇರ್ತಾಳೆ. ಅದರಿಂದ ಎಲೋರಿಯಾ ಜೋರಾಗಿ ನನ್ನನ್ನ ಕಾಪಾಡಿ ಅಂತ ಕೂಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಡ್ರ್ಯಾಗನ್ ಬಂದ್ಬಿಡುತ್ತೆ. ಅವಾಗ ಎಲೋರಿಯಾ ಅವಳ ಪಕ್ಕದಲ್ಲಿದ್ದ ಬಂಡೆ ಮೇಲೆ ನೋಡಿದಾಗ ಅಲ್ಲಿ ನಾಟ್ ಸೇಫ್ ಅಂತ ಬರ್ದಿರುತ್ತೆ. ಹಾಗೆ ಅಲ್ಲಿ ತನಕ ಬಂದಿದ್ದ ಒಬ್ಳು ಹುಡುಗಿ ಅಲ್ಲೇ ಪಕ್ಕದಲ್ಲಿ ಸತ್ತೋಗಿರ್ತಾಳೆ. ಅವಾಗ ಡ್ರ್ಯಾಗನ್ ನಿನ್ಗೆ ಹೊರಗಡೆ ಹೋಗೋದಕ್ಕೆ ಇಲ್ಲಿ ಎಲ್ಲೂ ದಾರಿ ಇಲ್ಲ, ಇವಾಗ ನಿನ್ನನ್ನ ಕಾಪಾಡೋದಕ್ಕೆ ಇಲ್ಲಿ ಯಾರು ಕೂಡ ಬರೋದಿಲ್ಲ ಅಂತ ಹೇಳಿ ಎಲೋರಿಯಾ ಮೇಲೆ ಇನ್ನೇನ್ ಬೆಂಕಿ ಉಗುಳೋಷ್ಟ್ರಲ್ಲಿ ಆ ಗುಹೆ ಒಳಗಡೆ ಎಲೋರಿಯಾ ತಂದೆ ಬಂದು ಅವಳನ್ನ ಕೂಗ್ತಾ ಇರ್ತಾರೆ. ಆ ಸೌಂಡ್ ಅನ್ನ ಕೇಳಿದ ಡ್ರ್ಯಾಗನ್ ಅಲ್ಲಿಂದ ಹಾರೋಗುತ್ತೆ. ಅವಾಗ ಎಲೋರಿಯಾ ಅಲ್ಲಿಂದ ಮತ್ತೆ ಇಳಿದು ಕೆಳಗಡೆ ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಆ ಡ್ರ್ಯಾಗನ್ ನ ಮರಿಗಳು ಸತ್ತೋಗಿರ್ತವೆ. ಅದನ್ನ ನೋಡಿದ ಎಲೋರಿಯಾಗೆ ಅವಳು ಎಂದ್ರ ಜೊತೆ ಈ ಜಾಗಕ್ಕೆ ಬಂದಾಗ ರೆಡ್ ಬಟ್ಟೆ ಹಾಕಿದ್ದ ಲೇಡಿ ಅವರ ಪೂರ್ವಜರ ಕಥೆಗಳನ್ನ ಹೇಳಿದ್ದು ನೆನಪಾಗುತ್ತೆ. ಅವಾಗ ಮೂವಿ ಪ್ರಾರಂಭದಲ್ಲಿ ತೋರಿಸಿದ ಗ್ರಾಫ್ ಸೈಲರ್ ರಾಜ ಅವನ ಸೈನಿಕರ ಜೊತೆ ಆ ಡ್ರ್ಯಾಗನ್ ನ ಸಾಯಿಸೋದಕ್ಕೆ ಅಂತ ಆ ಗುಹೆ ಒಳಗಡೆ ಬಂದಾಗ ಆಗ್ತಾನೆ ಮೊಟ್ಟೆಯಿಂದ ಹೊರಗಡೆ ಬರ್ತಿರುವಂತ ಡ್ರ್ಯಾಗನ್ ಮರಿಗಳು ಅವ್ರಿಗೆ ಕಾಣ್ತವೆ. ಆ ಮರಿಗಳನ್ನ ನೋಡಿದ ಗ್ರಾಫ್ ಸೈಲರ್ ರಾಜ ಅವುಗಳನ್ನ ಸಾಯಿಸಿ ಅಂತ ಸೈನಿಕರಿಗೆ ಹೇಳ್ತಾನೆ. ಅದರಿಂದ ಆ ಸೈನಿಕರು ಆ ಮರಿಗಳನ್ನ ಸಾಯಿಸ್ತಾರೆ. ಅದರಿಂದನೇ ಆ ಡ್ರ್ಯಾಗನ್ ಆ ಸೈನಿಕರ ಮೇಲೆ ಬೆಂಕಿನ ಉಗುಳಿ ಸಾಯಿಸುತ್ತೆ. ಹಾಗೆ ಗ್ರಾಫ್ ಸೈಲರ್ ರಾಜ ಆ ಡ್ರ್ಯಾಗನ್ ಗೆ ಶರಣಾದಾಗ ಅದು ಒಂದು ಭಾಷೆನ ತಗೊಳುತ್ತೆ. ನನ್ಗಾಗಿರೋ ತರ ನೋವು ನಿನ್ಗೂ ನಿನ್ನ ಪರಿವಾರಕ್ಕೂ ಕೂಡ ಆಗ್ಬೇಕು, ಅದರಿಂದ ನಿನ್ನ ವಂಶದಲ್ಲಿ ಆದ ಮಕ್ಕಳು ಮತ್ತೆ ಮೊಮ್ಮಕ್ಕಳನ್ನ ತಂದು ನನ್ಗೆ ಒಪ್ಪಿಸ್ಬೇಕು, ಇಲ್ಲಾಂದ್ರೆ ನಿನ್ನ ಸಾಮ್ರಾಜ್ಯನ ಪೂರ್ತಿ ನಾಶ ಮಾಡ್ತೀನಿ ಅಂತ ಹೇಳುತ್ತೆ. ಅದರಿಂದ ಗ್ರಾಫ್ ಸೈಲರ್ ರಾಜ ಆ ಡ್ರ್ಯಾಗನ್ ಗೆ ಭಾಷೆ ಕೊಟ್ಟು ಸತ್ತೋಗ್ತಾನೆ. ಸ್ನೇಹಿತರೆ, ಗ್ರಾಫ್ ಸೈಲರ್ ರಾಜ ಕಿಂಗ್ ರೋಡ್ವಿಕ್ ಫ್ಯಾಮಿಲಿಗೆ ಸೇರಿದವನು. ಅವನ ಮೊಮ್ಮಗನೇ ಪ್ರಿನ್ಸ್ ಹೆನ್ರಿ. ಅದರಿಂದ ಕ್ವೀನ್ ಇಸ್ಬೆಲ್ ಅವಳ ಮಗನನ್ನ ಆ ಡ್ರ್ಯಾಗನ್ ಇಂದ ಬಚಾವ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿಯೆಲ್ಲ ನಾಟಕ ಮಾಡಿ ಆ ಹೆಣ್ಮಕ್ಳುಗಳ ಕೈ ಹಸ್ತನ ಕಟ್ ಮಾಡಿ ಹಾಗೆ ಪ್ರಿನ್ಸ್ ಹೆನ್ರಿ ಕೈನ ಸ್ವಲ್ಪ ಕಟ್ ಮಾಡಿ ಅವರಿಬ್ರು ಬ್ಲಡ್ ಮಿಕ್ಸ್ ಆಗೋ ತರ ಮಾಡಿ ಆ ಹೆಣ್ಮಕ್ಳನ್ನ ಅವ್ರ ಫ್ಯಾಮಿಲಿಗೆ ಸೇರಿಸ್ಕೊಂಡು ಅವ್ರಗಳೇ ಕಿಂಗ್ ರೋಡ್ವಿಕ್ ಫ್ಯಾಮಿಲಿನ ಮಕ್ಳುಗಳು ಅಂತ ಹೇಳಿ ಆ ಡ್ರ್ಯಾಗನ್ ಗೆ ಬಲಿ ಕೊಡ್ತಾ ಇರ್ತಾಳೆ. ಇದೆಲ್ಲ ಎಲೋರಿಯಾಗೆ ಅವಾಗ ಅರ್ಥ ಆಗುತ್ತೆ. ನಂತರ ಅವಳು ಅವಳ ತಂದೆ ಹತ್ರ ಬರೋಷ್ಟರಲ್ಲಿ ಅಲ್ಲಿಗೆ ಡ್ರ್ಯಾಗನ್ ಬಂದು ಎಲೋರಿಯಾ ತಂದೆ ಜೊತೆ ಬಂದಿದ್ದವ್ರನ್ನೆಲ್ಲ ಸಾಯಿಸಿ ಎಲೋರಿಯಾ ತಂದೆ ಹತ್ರ ಬಂದು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳುತ್ತೆ. ಅದಕ್ಕೆ ಲಾರ್ಡ್ ಬಾಯ್ಫುಡ್ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾನೆ. ಅವಾಗ ಡ್ರ್ಯಾಗನ್ ಅವನನ್ನ ಬಾಲ್ದಿಂದ ಹಿಡ್ಕೊಂಡು ಕೆಳಗಡೆ ಬಿಸಾಕಿ ಅವಳು ನಿನ್ನ ಮಗಳಾಗೋದಕ್ಕೆ ಹೇಗ್ ಸಾಧ್ಯ, ಹಾಗಾದ್ರೆ ಅವಳನ್ನ ಇಲ್ಲಿಗೆ ಕರಿ ಅಂತ ಹೇಳುತ್ತೆ. ಅವಾಗ ಲಾರ್ಡ್ ಬಾಯ್ಫುಡ್ ನನ್ನ ಮಗಳು ಇನ್ನೂ ಜೀವಂತವಾಗಿದ್ದಾಳ ಅಂತ ಕೇಳ್ತಾನೆ. ಅದಕ್ಕೆ ಡ್ರ್ಯಾಗನ್ ಹೌದು ಅವಳು ಜೀವಂತವಾಗಿದ್ದಾಳೆ, ಅವಳು ಇಲ್ಲೇ ಪಕ್ಕದಲ್ಲಿ ಎಲ್ಲೋ ಮರೆಯಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ದಾಳೆ, ಅದರಿಂದ ಅವಳನ್ನ ಇಲ್ಲಿಗೆ ಕರಿ ಅಂತ ಹೇಳುತ್ತೆ. ಅವಾಗ ಲಾರ್ಡ್ ಬಾಯ್ಫುಡ್ ಎಲೋರಿಯಾ ನನ್ನ ಮಾತು ನಿನ್ಗೆ ಕೇಳಿಸ್ತಾ ಇದೆಯಾ, ನನ್ನಿಂದ ದೊಡ್ಡ ತಪ್ಪಾಗಿದೆ, ನಾನು ಆ ರಾಣಿ ಇಸ್ಬೆಲ್ ನ ಮಾತು ಕೇಳಿ ನಿನ್ಗೆ ಮೋಸ ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಹೇಳ್ತಿರ್ಬೇಕಾದ್ರೆ ಡ್ರ್ಯಾಗನ್ ಅವನಿಗೆ ಬೇಗ ಅವಳನ್ನ ಇಲ್ಲಿಗೆ ಕರಿ ಅಂತ ಹೇಳುತ್ತೆ. ಅದರಿಂದ ಲಾರ್ಡ್ ಬಾಯ್ಫುಡ್ ಎಲೋರಿಯಾ ನಾನ್ ನಿನ್ನ ತಂದೆ, ನಾನ್ ನಿನ್ಗೆ ಆಜ್ಞೆ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರ್ಬೇಡ ಅಂತ ಹೇಳ್ತಾನೆ. ಅದರಿಂದ ಡ್ರ್ಯಾಗನ್ ಅವನನ್ನ ಕಾಲಿಂದ ಸಾಯಿಸ್ತಾ ಇರ್ಬೇಕಾದ್ರೆ ಅದನ್ನ ನೋಡಿದ ಎಲೋರಿಯಾ ಜೋರಾಗಿ ಕೂಗ್ತಾಳೆ. ಅದರಿಂದ ಡ್ರ್ಯಾಗನ್ ಎಲೋರಿಯಾ ಇಲ್ಲೇ ಎಲ್ಲೋ ಇರಬೇಕು ಅಂತ ಸುತ್ತ ನೋಡ್ತಾ ಇರ್ಬೇಕಾದ್ರೆ ಲಾರ್ಡ್ ಬಾಯ್ಫುಡ್ ಜೊತೆ ಬಂದಿದ್ದ ಒಬ್ಬ ಸೈನಿಕ ಒಂದ್ ಕಡೆ ಬಚ್ಚಿಟ್ಕೊಂಡಿರ್ತಾನೆ. ಆ ಸಮಯದಲ್ಲಿ ಅವನು ಸ್ವಲ್ಪ ಕಾಲಿಂದ ಸೌಂಡ್ ಮಾಡ್ಬಿಡ್ತಾನೆ. ಅದರಿಂದ ಡ್ರ್ಯಾಗನ್ ಎಲೋರಿಯಾ ಆ ಕಡೆ
ಇರ್ಬೇಕು ಅಂತ ಆ ಕಡೆಗೆ ಹಾರೋಗುತ್ತೆ. ಅದರಿಂದ ಈ ಕಡೆ ಎಲೋರಿಯಾ ಅವಳ ತಂದೆ ಹತ್ರ ಬರ್ತಾಳೆ. ಅವಾಗ ಲಾರ್ಡ್ ಬಾಯ್ಫುಡ್ ಎಲೋರಿಯಾಗೆ ನಿನ್ನ ತಂಗಿ ಮತ್ತೆ ನಿನ್ನ ಮಲತಾಯಿ ನಿನ್ಗೋಸ್ಕರ ಹೊರಗಡೆ ಕಾಯ್ತಾ ಇದಾರೆ, ಬೇಗ ನೀನು ಅವ್ರ ಹತ್ರ ಹೋಗು ಅಂತ ಹೇಳಿ ಅವನು ಅಲ್ಲೇ ಸತ್ತೋಗ್ತಾನೆ. ಈ ಕಡೆ ಡ್ರ್ಯಾಗನ್ ಸೈನಿಕನ ಹತ್ರ ಬಂದು ಅವನನ್ನ ಸಾಯಿಸ್ತಿರ್ಬೇಕಾದ್ರೆ ಎಲೋರಿಯಾ ಅವಳ ತಂದೆ ಬಂದಿದ್ದ ಹಗ್ಗದಿಂದ ಮೇಲ್ಗಡೆ ಹೋಗ್ತಿರೋದು ಡ್ರ್ಯಾಗನ್ಗೆ ಗೊತ್ತಾಗುತ್ತೆ. ಅದರಿಂದ ಡ್ರ್ಯಾಗನ್ ಅವಳ ಹತ್ರ ಬಂದು ಬೆಂಕಿನ ಉಗ್ಲಿ ಅವಳನ್ನ ಸಾಯಿಸೋದಕ್ಕೆ ಅಂತ ನೋಡ್ತಾ ಇರುತ್ತೆ. ಆದ್ರೆ ಎಲೋರಿಯಾ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ಒಂದು ಕುದುರೆನ ತಗೊಂಡು ಹೋಗ್ತಿರ್ಬೇಕಾದ್ರೆ ಡ್ರ್ಯಾಗನ್ ಅವಳ ಹಿಂದೆನೆ ಬರ್ತಾ ಇರುತ್ತೆ. ಅದರಿಂದ ಎಲೋರಿಯಾ ಆ ಕುದುರೆಯಿಂದ ಕೆಳಗಡೆ ಇಳಿದು ಬೇರೆ ಕಡೆ ಹೋಗಿ ಬಚ್ಚಿಟ್ಕೊಳ್ತಾಳೆ. ಅಷ್ಟರಲ್ಲಿ ಡ್ರ್ಯಾಗನ್ ಆ ಕುದುರೆ ಹತ್ರ ಬಂದು ಆ ಕುದುರೆ ಮೇಲೆ ಬೆಂಕಿನ ಉಗ್ಲಿ ಆ ಕುದುರೆನ ಸಾಯಿಸುತ್ತೆ. ನಂತರ ಆ ಡ್ರ್ಯಾಗನ್ ಬೆಟ್ಟ ಸುತ್ತ ಎಲ್ಲ ಬೆಂಕಿನ ಉಗ್ಳುತ್ತಾ ಇರುತ್ತೆ. ಯಾಕಂದ್ರೆ ಎಲೋರಿಯಾ ಅಲ್ಲೇನಾದ್ರೂ ಇದ್ರೆ ಅವಳು ಸತ್ತೋಗ್ಲಿ ಅಂತ. ಅದನ್ನ ನೋಡಿದ ಕ್ವೀನ್ ಇಸ್ಬೆಲ್ಗೆ ಎಲೋರಿಯಾ ಆ ಡ್ರ್ಯಾಗನ್ ಇಂದ ತಪ್ಪಿಸ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವಳು ಎಲೋರಿಯಾ ತಂಗಿ ಮತ್ತೆ ಅವಳ ತಾಯಿ ಇದ್ದ ಬೋಟ್ ಒಳಗಡೆ ಬಂದು ಲ್ಯಾಡಿಗೆ ಕತ್ತಿನ ಹಾಕಿ ಫ್ಲೋರಿಯಾನ ಅಲ್ಲಿಂದ ಎಳ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಎಲೋರಿಯಾ ಹೊರಗಡೆ ಬಂದು ಆ ಡ್ರ್ಯಾಗನ್ ಇಂದ ನಾನು ಬಚಾವಾದೆ ಅಂತ ತುಂಬಾ ಖುಷಿ ಪಡ್ತಿರ್ಬೇಕಾದ್ರೆ ಅಲ್ಲಿಗೆ ಲ್ಯಾಡಿ ಒಂದು ಕುದುರೆ ಮೇಲೆ ಬರ್ತಾಳೆ. ಅವಳನ್ನ ನೋಡಿದ ಎಲೋರಿಯಾಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಲ್ಯಾಡಿಗೆ ಇಂಜುರಿ ಆಗಿರೋದನ್ನ ನೋಡಿ ಏನಾಯ್ತಮ್ಮ ಅಂತ ಅವಳನ್ನ ಕೇಳ್ತಾಳೆ. ಅದಕ್ಕೆ ಲ್ಯಾಡಿ ನನ್ ಬಗ್ಗೆ ನೀನು ಚಿಂತೆ ಮಾಡ್ಬೇಡ, ಫ್ಲೋರಿಯಾನ ಇಸ್ಬೆಲ್ ಆ ಡ್ರ್ಯಾಗನ್ ಗೆ ಬಲಿ ಕೊಡೋದಕ್ಕೆ ಅಂತ ಹೇಳ್ಕೊಂಡು ಹೋಗಿದ್ದಾಳೆ, ಅದರಿಂದ ನೀನು ಬೇಗ ಹೋಗಿ ಅವಳನ್ನ ಕಾಪಾಡು ಅಂತ ಹೇಳ್ತಾಳೆ. ಅವಾಗ ಎಲೋರಿಯಾ ಲ್ಯಾಡಿ ಬಂದಿದ್ದ ಕುದುರೆನ ಹತ್ತಿ ಅಲ್ಲಿಂದ ಪರ್ವತದ ಕಡೆ ಹೋಗ್ತಾಳೆ. ಈ ಕಡೆ ಕ್ವೀನ್ ಇಸ್ಬೆಲ್ ಫ್ಲೋರಿಯಾನ ಡ್ರ್ಯಾಗನ್ ಗುಹೆ ಹತ್ರ ಕರ್ಕೊಂಡು ಬಂದು ಅವಳನ್ನ ಡ್ರ್ಯಾಗನ್ ಗೆ ಬಲಿ ಕೊಡೋದಕ್ಕೆ ನೋಡ್ತಾ ಇರ್ತಾಳೆ. ಅದಕ್ಕೆ ಪ್ರಿನ್ಸ್ ಹೆನ್ರಿ ಒಪ್ತಾ ಇರೋದಿಲ್ಲ. ಅದರಿಂದ ಅವಳೇ ಅವಳ ಕೈಯಸ್ತನ ಕಟ್ ಮಾಡ್ಕೊಂಡು ಫ್ಲೋರಿಯಾ ಕೈನೂ ಕೂಡ ಕಟ್ ಮಾಡಿ ಅವಳ ಕೈಯನ್ನ ಇಟ್ಕೊಂಡು ಇಬ್ರು ಬ್ಲಡ್ ನ ಮಿಕ್ಸ್ ಮಾಡಿ ಡ್ರ್ಯಾಗನ್ ಗುಹೆ ಒಳಗಡೆ ಅವಳನ್ನ ಎಸಿತಾಳೆ. ಈ ಕಡೆ ಎಲೋರಿಯಾ ಅಲ್ಲಿಗೆ ಬರೋಷ್ಟರಲ್ಲಿ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅವಾಗ ಎಲೋರಿಯಾಗೆ ಫ್ಲೋರಿಯಾ ಆ ಗುಹೆ ಒಳಗಡೆ ಕೂಗ್ತಿರೋದು ಕೇಳುತ್ತೆ. ಅದರಿಂದ ಎಲೋರಿಯಾ ಒಂದು ಹಗ್ಗದ ಸಹಾಯದಿಂದ ಕೆಳಗಡೆ ಬಂದು ನೋಡ್ತಾಳೆ. ಆದ್ರೆ ಅಲ್ಲಿ ಫ್ಲೋರಿಯಾ ಇರೋದಿಲ್ಲ. ಅವಳನ್ನ ಡ್ರ್ಯಾಗನ್ ಅಲ್ಲಿಂದ ಎತ್ಕೊಂಡು ಹೋಗಿರುತ್ತೆ. ಅದರಿಂದ ಎಲೋರಿಯಾ ಮೊದಲು ಬಂದ ದಾರಿನಲ್ಲೇ ಆ ಗುಹೆ ಒಳಗಡೆ ಬಂದು ಒಂದ್ ಕಡೆ ಸೈನಿಕರ ಶಸ್ತ್ರಗಳನ್ನ ಜೋಡಿಸಿ ಸ್ವಲ್ಪ ಸಮಯದ ನಂತರ ಅವುಗಳು ಕೆಳಗಡೆ ಬೀಳೋ ತರ ಒಂದು ಚೀಲಕ್ಕೆ ಮಣ್ಣನ್ನ ತುಂಬಿ ಅದಕ್ಕೆ ಒಂದು ಹೋಲ್ ಮಾಡಿ ಆ ಮಣ್ಣು ಸ್ವಲ್ಪ ಸ್ವಲ್ಪನೇ ಕೆಳಗಡೆ ಬೀಳೋ ತರ ಮಾಡಿ ಅಲ್ಲಿಂದ ಅವಳು ಹೋಗ್ತಾಳೆ. ಹಾಗೆ ಅವಳು ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳ ತಂದೆ ಹತ್ರ ಇದ್ದ ಕತ್ತಿನ ತಗೊಂಡು ಇಟ್ಕೋತಾಳೆ. ಈ ಕಡೆ ಡ್ರ್ಯಾಗನ್ ಫ್ಲೋರಿಯಾನ ಒಂದ್ ಕಡೆ ಇಟ್ಕೊಂಡು ಎಲೋರಿಯಾ ಅವಳನ್ನ ಕಾಪಾಡೋದಕ್ಕೆ ಬಂದೇ ಬರ್ತಾಳೆ ಅಂತ ಕಾಯ್ತಾ ಇರುತ್ತೆ. ಅವಾಗ ಫ್ಲೋರಿಯಾ ಪ್ರಜ್ಞೆ ತಪ್ಪಿರ್ತಾಳೆ. ಸ್ವಲ್ಪ ಸಮಯದ ನಂತರ ಎಲೋರಿಯಾ ಇಟ್ಟಿದ್ದ ಮಣ್ಣೆಲ್ಲ ಖಾಲಿಯಾಗಿ ಸೈನಿಕರ ಶಸ್ತ್ರಗಳೆಲ್ಲ ಕೆಳಗಡೆ ಬೀಳ್ತವೆ. ಆ ಸೌಂಡ್ ಅನ್ನ ಕೇಳಿದ ಡ್ರ್ಯಾಗನ್ ಎಲೋರಿಯಾ ಅಲ್ಲಿಗೆ ಬಂದ್ಲು ಅಂತ ತಿಳ್ಕೊಂಡು ಆ ಸೌಂಡ್ ಬಂದ್ ಕಡೆ ಹಾರೋಗುತ್ತೆ. ಅವಾಗ ಎಲೋರಿಯಾ ಫ್ಲೋರಿಯಾ ಹತ್ರ ಬಂದು ಅವಳನ್ನ ಮೇಲ್ಗಡೆ ಎಬ್ಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಡ್ರ್ಯಾಗನ್ ಸೌಂಡ್ ಆದ ಕಡೆ ಬಂದು ನೋಡಿದ್ರೆ ಅಲ್ಲಿ ಎಲೋರಿಯಾ ಇರೋದಿಲ್ಲ. ಅದರಿಂದ ಅದು ತುಂಬಾನೇ ಕೋಪ ಮಾಡ್ಕೊಂಡು ವಾಪಸ್ ಬಂದು ನೋಡಿದ್ರೆ ಈ ಕಡೆ ಫ್ಲೋರಿಯಾ ಕೂಡ ಇರೋದಿಲ್ಲ. ಅವಾಗ ಎಲೋರಿಯಾ ಕತ್ತಿನ ಇಟ್ಕೊಂಡು ಡ್ರ್ಯಾಗನ್ ಮುಂದೆ ಬಂದು ಕ್ವೀನ್ ಇಸ್ಬೆಲ್ ಮಾಡ್ತಿರುವ ಮೋಸದ ಬಗ್ಗೆ ಡ್ರ್ಯಾಗನ್ ಗೆ ಹೇಳ್ತಾಳೆ. ಆದ್ರೆ ಅದು ನಂಬೋದಿಲ್ಲ. ಅದಕ್ಕೆ ಡ್ರ್ಯಾಗನ್ ನಿನ್ನ ವಂಶಸ್ಥರು ನನ್ನ ಮಕ್ಕಳನ್ನ ಸಾಯಿಸಿದ್ದಕ್ಕೆ ಅವ್ರಿಗಾಗುವ ಎಲ್ಲಾ ಮಕ್ಕಳನ್ನ ನನಗೆ ಬಲಿ ಕೊಡ್ತೀವಿ ಅಂತ ಭಾಷೆ ಕೊಟ್ಟಿದ್ದಾರೆ, ಅದರಿಂದನೇ ನಿನ್ನನ್ನ ಅವ್ರಗಳೆಲ್ಲ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಆ ಡ್ರ್ಯಾಗನ್ ಎಲೋರಿಯಾ ಮೇಲೆ ಬೆಂಕಿನ ಉಗುಳುತ್ತೆ. ಅವಾಗ ಎಲೋರಿಯಾ ಅಲ್ಲೇ ಪಕ್ಕದಲ್ಲಿದ್ದ ನೀರೊಳಗಡೆ ಹೋಗಿ ಅವಳು ಬಚಾವಾಗ್ತಾಳೆ. ನಂತರ ಅವಳು ಮೇಲ್ಗಡೆ ಬಂದಾಗ ಅವಳ ಕೈಗಳೆಲ್ಲ ತುಂಬಾನೇ ಬರ್ನ್ ಆಗಿರ್ತವೆ. ಆ ಸಮಯದಲ್ಲಿ ಫ್ಲೋರಿಯಾ ಎಲೋರಿಯಾ ಹತ್ರಕ್ಕೆ ಕತ್ತಿನ ಎಸಿತಾಳೆ. ಅದರಿಂದ ಎಲೋರಿಯಾ ಆ ಕತ್ತಿನ ತಗೊಳ್ಳೋದಕ್ಕೆ ಅಂತ ಬಂದಾಗ ಡ್ರ್ಯಾಗನ್ ಅವಳನ್ನ ಕಾಲಲ್ಲಿ ಇಟ್ಕೊಂಡು ಅದರ ಉಗ್ರಿನಿಂದ ಚುಚ್ಚುತ್ತೆ. ಅವಾಗ ಎಲೋರಿಯಾ ಅವಳ ಹತ್ರ ಇದ್ದ ಕತ್ತಿಯಿಂದ ಆ ಡ್ರ್ಯಾಗನ್ ಕಣ್ಣಿಗೆ ಚುಚ್ತಾಳೆ. ಅದರಿಂದ ಡ್ರ್ಯಾಗನ್ ಅವಳನ್ನ ಬಿಡುತ್ತೆ. ಅವಾಗ ಎಲೋರಿಯಾ ಮತ್ತೆ ಕತ್ತಿನ ಇಟ್ಕೊಂಡು ಬಂದು ಡ್ರ್ಯಾಗನ್ ಕುತ್ತಿಗೆಗೆ ಹಾಕ್ತಾಳೆ. ಅದರಿಂದ ಆ ಡ್ರ್ಯಾಗನ್ ಎಲೋರಿಯಾನ ಕೈಯಲ್ಲಿ ಇಟ್ಕೊಂಡು ಸಾಯಿಸೋದಕ್ಕೆ ನೋಡ್ತಾ ಇರುತ್ತೆ. ಅದರಿಂದ ಎಲೋರಿಯಾ ಅವಳ ಹತ್ರ ಇದ್ದ ಕತ್ತಿಯಿಂದ ಡ್ರ್ಯಾಗನ್ ಕೈಗೆ ಹಾಕ್ತಾಳೆ. ಅವಾಗ ಅದು ಅವಳನ್ನ ಕೆಳಗಡೆ ಬಿಡುತ್ತೆ. ನಂತರ ಡ್ರ್ಯಾಗನ್ ಅದರ ಕೈಯಲ್ಲಿದ್ದ ಕತ್ತಿನ ತೆಗೆದು ದೂರ ಎಸೆಯುತ್ತೆ. ಆ ಸಮಯದಲ್ಲಿ ಎಲೋರಿಯಾ ಆ ಕತ್ತಿನ ಉಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ಕತ್ತಿ ತುಂಬಾನೇ ದೂರ ಬಿದ್ದಿರುತ್ತೆ. ಅವಾಗ ಎಲೋರಿಯಾ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಡ್ರ್ಯಾಗನ್ ಉಸಿರಾಡ್ತಿರುವಂತ ಗಾಳಿ ಒಂದು ಕಂಬಕ್ಕೆ ಹೋಗಿ ಹೊಡೆದು ವಾಪಸ್ ಬರ್ತಾ ಇರುತ್ತೆ. ಅದನ್ನ ನೋಡಿದ ಎಲೋರಿಯಾ ಒಂದು ಪ್ಲಾನ್ ಮಾಡಿ ಅವಳು ಆ ಕಂಬದ ಹತ್ರ ಹೋಗಿ ನನ್ ಕೈಯಲ್ಲಿ ಇನ್ನ ನಿನ್ ಜೊತೆ ಹೋರಾಡೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ನೀನು ನನ್ ಮೇಲೆ ಬೆಂಕಿನ ಉಗುಳಿ ಸಾಯಿಸು ಅಂತ ಡ್ರ್ಯಾಗನ್ ಗೆ ಹೇಳ್ತಾಳೆ. ಅದರಿಂದ ಆ ಡ್ರ್ಯಾಗನ್ ಅವಳ ಮೇಲೆ ಬೆಂಕಿನ ಉಗುಳುತ್ತೆ. ಅಷ್ಟರಲ್ಲಿ ಎಲೋರಿಯಾ ಅಲ್ಲಿಂದ ಪಕ್ಕಕ್ಕೆ ಹೋಗ್ತಾಳೆ. ಅವಾಗ ಆ ಬೆಂಕಿ ಎಲೋರಿಯಾ ಹಿಂದೆ ಇದ್ದ ಕಂಬಕ್ಕೆ ಹೋಗಿ ಹೊಡೆದು ವಾಪಸ್ ಡ್ರ್ಯಾಗನ್ ಮೇಲೆ ಬಂದು ಬೀಳುತ್ತೆ. ಅದರಿಂದ ಡ್ರ್ಯಾಗನ್ ಗೆಲ್ಲ ಬೆಂಕಿ ಎತ್ಕೊಂಡು ಅದು ಕೆಳಗಡೆ ಬಿದ್ದೋಗುತ್ತೆ. ಅವಾಗ ಎಲೋರಿಯಾ ಕತ್ತಿನ ಇಟ್ಕೊಂಡು ಡ್ರ್ಯಾಗನ್ ಹತ್ರ ಬಂದು ಆ ಡ್ರ್ಯಾಗನ್ ಗೆ ಅವಳ ಕೈಯನ್ನ ತೋರಿಸಿ ಈ ರೀತಿ ಮಾಡಿ ಅವ್ರುಗಳು ನಿನ್ಗೆ ಮೋಸ ಮಾಡ್ತಾ ಇದಾರೆ, ಇಲ್ಲಿವರೆಗೂ ಬಂದ ಹುಡುಗಿರ್ಗೆಲ್ಲ ಅವ್ರುಗಳು ಹೀಗೆ ಮಾಡಿ ಇಲ್ಲಿಗೆ ಕಳಿಸ್ತಾ ಇದಾರೆ, ಆ ಹುಡುಗಿರೆಲ್ಲ ನಮ್ಮ ವಂಶಸ್ಥರು ಅಂತ ಹೇಳಿ ಅವ್ರುಗಳು ನಿನ್ಗೆ ಮೋಸ ಮಾಡ್ತಾ ಇದಾರೆ ಅಂತ ಹೇಳ್ತಾಳೆ. ಅವಾಗ ಡ್ರ್ಯಾಗನ್ ಎಲೋರಿಯಾಗೆ ಹಾಗಾದ್ರೆ ನನ್ನನ್ನ ಇವಾಗ ಸಾಯಿಸು ಅಂತ ಹೇಳುತ್ತೆ. ಅದಕ್ಕೆ ಎಲೋರಿಯಾ ನಿನ್ನನ್ನ ನಾನಿವಾಗ ಸಾಯಿಸಿದ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿಯೋದಿಲ್ಲ ಅಂತ ಹೇಳಿ ಪಕ್ಕದಲ್ಲಿ ನೀರಿನೊಳಗಡೆ ಇದ್ದ ರೇಡಿಯಂ ತರ ಇರುವಂತ ಜೀವಿಗಳನ್ನ ತಂದು ಡ್ರ್ಯಾಗನ್ ಬಾಡಿ ಮೇಲೆ ಬಿಡ್ತಾಳೆ. ಅದರಿಂದ ಆ ಡ್ರ್ಯಾಗನ್ ಗೆ ಆಗಿದ್ದ ಗಾಯ ಎಲ್ಲ ವಾಸಿ ಆಗುತ್ತೆ. ಈ ಕಡೆ ಕ್ವೀನ್ ಇಸ್ಬೆಲ್ ಮತ್ತೆ ಇನ್ನೊಂದು ಹುಡುಗಿಗೆ ಮದ್ವೆ ನೆಪ ಹೇಳಿ ಡ್ರ್ಯಾಗನ್ ಗೆ ಬಲಿ ಕೊಡೋದಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಎಲೋರಿಯಾ ಬಂದು ಮದ್ವೆ ಆಗ್ತಿದ್ದ ಹುಡುಗಿಗೆ ಎಲ್ಲ ಸ್ಟೋರಿನ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾಳೆ. ಅವಾಗ ಇಸ್ಬೆಲ್ ಎಲೋರಿಯಾಗೆ ನಿನ್ಗೆ ನಮ್ಮ ಪೂರ್ವಜರ ಕತೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲೋರಿಯಾ ಅಲ್ಲಿದ್ದ ಜನಗಳಿಗೆಲ್ಲ ನಿಮ್ಮ ಜೀವ ಉಳಿಬೇಕು ಅಂದ್ರೆ ಇಲ್ಲಿಂದ ಓಡೋಗಿ ಅಂತ ಹೇಳ್ತಾಳೆ. ಅವಾಗ ಅಲ್ಲಿಂದ ತುಂಬಾ ಜನಗಳು ಹೊರಗಡೆ ಹೋಗ್ತಾರೆ. ಹಾಗೆ ಇನ್ನು ಕೆಲವು ಜನಗಳು ಅಲ್ಲೇ ಉಳ್ಕೋತಾರೆ. ಅವಾಗ ಇಸ್ಬೆಲ್ ಎಲೋರಿಯಾಗೆ ನೀನು ನಮ್ಮನ್ನ ಎದುರಿಸಿದ್ರೆ ನಾವು ಎದುರುಕೊಳ್ಳೋದಕ್ಕೆ ಚಿಕ್ಕ ಮಕ್ಕಳಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಎಲೋರಿಯಾ ನಾನ್ ನಿಮ್ಮನ್ನ ಎದುರಿಸೋದಿಲ್ಲ,
ಗೊತ್ತಿಲ್ಲ, ಹಾಗೆ ಇವತ್ತು ನಿಮ್ಮೆಲ್ಲರ ಕತೆ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳಿ ಎಲೋರಿಯಾ ಅಲ್ಲಿಂದ ಹೋಗ್ತಾಳೆ. ಅವಾಗ ಅಲ್ಲಿಗೆ ಡ್ರ್ಯಾಗನ್ ಬಂದು ಕ್ವೀನ್ ಇಸ್ಬೆಲ್ ಮತ್ತೆ ಅವಳ ಫ್ಯಾಮಿಲಿ ಮೇಲೆ ಬೆಂಕಿನ ಉಗುಳುತ್ತೆ. ಅದರಿಂದ ಅವರೆಲ್ಲ ಸತ್ತೋಗ್ತಾರೆ. ನಂತರ ಅವರ ಅರಮನೆ ಎಲ್ಲ ಬೆಂಕಿಯಿಂದ ನಾಶ ಆಗ್ತಾ ಇರುತ್ತೆ. ಈ ಕಡೆ ಎಲೋರಿಯಾ ಅರಮನೆಯಿಂದ ಹೊರಗಡೆ ಬರ್ತಾ ಇರ್ತಾಳೆ. ಅವಳ ಜೊತೆ ಡ್ರ್ಯಾಗನ್ ಕೂಡ ಬರ್ತಾ ಇರುತ್ತೆ. ನಂತರ ಎಲೋರಿಯಾ ಅವಳ ತಂಗಿ ಫ್ಲೋರಿಯಾ ಮತ್ತೆ ಅವಳ ತಾಯಿ ಲ್ಯಾಡಿ ಜೊತೆ ಮತ್ತೆ ಅವಳ ಹಳ್ಳಿ ಕಡೆ ಹೋಗ್ತಾ ಇರ್ತಾರೆ. ಅವ್ರಗಳ ಜೊತೆ ಡ್ರ್ಯಾಗನ್ ಕೂಡ ಹೋಗ್ತಾ ಇರುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.